ಎಂತ ಸುದ್ದಿ ಕೊಟ್ಬಿಡೋಣ. ಅಬ್ಬಬ್ಬಾ ಮಾಕಳವಾ ಅಣ್ಣ, ಈಗ ಮುಂದೇನಣ್ಣ? ಮುಂದೆ ಅವರು ಆ ಹುಡುಗಿನ ನೋಡ್ಬೇಕಂತೆ, ಯಾವಾಗ ಬರೋದು ಅಂತ ಕೇಳ್ಬಿಟ್ಟು ಹೇಳು ಅಂದ್ರು. ಏನ್ ಮಾಡಮ್ಮ ಪಾರು? ಮಾವ, ಇದನ್ನ ತಡ ಮಾಡೋದು ಬೇಡ, ನಾಳೆನೇ ಬರೋದಕ್ಕೆ ಹೇಳು. ಅಂದ್ರೆ ನಾಳಿಕೆ ಬರ ಕೇಳ್ಬಿಡ್ಲೇನವ? ಹಾ 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 ಹೇಳ್ಬಿಡಿ ಸರ್. ಏನ್ ಮಾವ? ನಮ್ದೇನಿಲ್ಲಣ್ಣ, ನೀವ್ ಬರಕ್ ಹೇಳ್ರಿ, ನಾವು ರಾತ್ರಿನೇ ಎಲ್ಲಾ ತಯಾರು ಮಾಡ್ಕೊಂಡ್ಬಿಡ್ತೀವಿ. ದೊಡ್ಡದಾಗೇನ್ ಮಾಡಬೇಡಿ. ಮೊದ್ಲು ಗಂಡು ಹುಡುಗಿನ ನೋಡ್ಲಿ, ಅವ್ರು ಒಪ್ಕೊಂಡಾದ್ಮೇಲೆ ಹೊಸಿ ಜೋರಾಗಿ ಮಾತುಕತೆ ಮಾಡ್ಬಿಡುವ. ಏನಂತೀರಾ? ನೀವೆಲ್ಲ ಏನಂತೀರವ? ಏನಂತೀರಾ ರಾಣಿ ಅವ್ರೆ? ನೀವ್ ಹೆಂಗೆ ಹೇಳಿದ್ರು ಸರಿನೇ. ನೀವೆಲ್ಲ ಹೆಂಗ್ ಹೇಳಿದ್ರು ಸರಿನೇ ಅಂತಿದ್ದಾರೆ ಮಹಾರಾಣಿ ಅವರು. ಅಣ್ಣ ಗೊತ್ತಾಯ್ತೇನಣ್ಣ? ಅಣ್ಣ, ಅವ್ರನ್ನ ನಾಳೆಕ್ಕೆ ಬರಕ್ ಹೇಳಿ, ನಾವು ಸಿದ್ಧವಾಗೇ ಇದೀವಿ. ಗಂಡು ಹೆಣ್ಣು ಒಬ್ಬನೊಬ್ಬನ ನೋಡ್ಕೊಂಡು ಒಪ್ಕೊಂಡ್ಬಿಟ್ರೆ ಆಟೆ ಸಾಕು, ನಂಗಿನ್ನೇನು ಬೇಡ. ನಾಳಿಕೆ ರೆಡಿ ಆಗಿ ನಾನು ಬರ್ತೀನಿ. ನಿಂಗಡ ಒಂದ್ ನಿಮಿಷ. ಏನಪ್ಪ? ನಮ್ ರಾಣಿಗೇನೋ ಸಂಬಂಧ ಆಗೈತೆ, ನಮ್ ರತ್ನಂಗೂ ಒಂದ್ ಒಳ್ಳೆ ಸಂಬಂಧ ಹುಡ್ಕಣ. ನನ್ನ ನಂಬಿದೀಯಲ್ವಾ, ನಿನ್ನ ನಾನು ಕೈ ಬಿಡಲ್ಲ. ನೋಡ್ತೀನಿ, ಯೋಚನೆ ಮಾಡಬೇಡ ಶಿವು. ಸರಿ ಕಣ. ಸರಿ, ನಾನು ಬರ್ತೀನಿ. ಸರಿ ಕಣ. ಹನಿ ಏಯ್ ಅಕ್ಕ, ನಿನಗೆ ಅಲ್ಲ, ನಾಳೆ ರೆಡಿ ಆಗಬೇಕು. ಅವತ್ತು ತಗೊಂಡಿದ್ದಲ್ಲ ಹಂಗಿರಬೇಕು. ಇದ್ರ ಜೊತೆಗೆ ಒಡವೆನೂ ಇದೆ, ಹಾಕೊಂಡು ನಾಳೆ ಬರಬೇಕು. ಅದೇನೋ ಹೆಚ್ಚು ಕಡಿಮೆ ಅಂತಾರಲ್ಲ, ಅದ್ಯಾವುದು ನಾಳೆ ಆಗ್ಬಾರ್ದು. ಒಂದು ಮಾತು ಹೆಚ್ಚಾದ್ರೆ ನಾಲ್ಗೆ ಕಮ್ಮಿ ಆಯ್ತದೆ, ಒಂದು ಮಾತು ಕಮ್ಮಿ ಆದ್ರೆ ನನಗೆ ಕೋಪ ಹೆಚ್ಚಾಯ್ತದೆ. ಅದು ಹೆಚ್ಚಾದ್ರೆ ಕೈನ ಜಿರಾಕ್ಸ್ ಮಷೀನ್ ಮಾಡ್ಕೊಬಿಡ್ತೀನಿ. ಒಂದೇ ತರ ಪ್ರಿಂಟು, ಕೆನ್ನೆ ಮೇಕೆ, ಹೊಟ್ಟೆ ಮೇಕೆ, ಎದೆ ಮೇಕೆ ಬೀಳ್ತಾನೆ ಇರ್ತದೆ. ಇಲ್ಲ ಅಣ್ಣ, ಮಾಡ್ತೀನಿ. ಏಯ್, ನಿನ್ ಮಗನ್ ಕೂಡ್ಸ್ಕೊಂಡು ನಾವು ಹೇಳ್ಕೊಟ್ಟಿರೋದ್ನೆಲ್ಲ ಹೇಳ್ಕೊಡು. ಒಂದು ಮಾತು ಹೆಚ್ಚು ಆಗ್ಬಾರ್ದು. ಹುಡುಗ ಜಾಸ್ತಿ ಮಾತಾಡದೇ ಇದ್ರು ತೂಕವಾಗಿ ಮಾತಾಡ್ತಾನೆ ಅಂತ ಅವ್ರಿಗೆ ಅನ್ಸ್ಬೇಕು. ಪೆಂಗ್ ನನ್ ಮಗ ಅಂತ ಅನ್ಸ್ಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತಮ್ಮ. ಮನೆಯಿಂದ ಹೊರಗೆ ಹೋಯ್ತಾ ಇದ್ದೀವಿ, ಸ್ವತಂತ್ರ ಸಿಕ್ತು, ವಿಷಯನ ಎಲ್ಲಾರ ಮುಂದೂ ಹೇಳೋಣ ಅಂತ ಅನ್ಕೊಂಡ್ರೆ ನಾನು ಕೆಟ್ಟವನು ಅಂತ ನಿಮ್ಗೆ ಗೊತ್ತದೆ. ತುಂಬಾ ಕೆಟ್ಟವನಂದ್ರೆ ಏನು ಅಂತ ಅಲ್ಲೇ ತೋರಿಸ್ಬಿಡ್ತೀನಿ. ಹಾ, ಅರ್ಥ ಆಯ್ತಾ? ಬೆಳಿಗ್ಗೆನೆ ಬೇಗ ಹೋಗ್ಬೇಕು. ಹೋಗಿ ಬಿತ್ಕೊಳ್ಳಿ. ಇಂದ್ರಿ, ಯಾಕೋ ಅಂಗೈ ಕೆರಿತಾ ಇತ್ತಲ್ಲ? ಕೈ ಕೆರೆಯುತ್ತೆ ಅಂದ್ರೆ ದುಡ್ಡು ಬರುತ್ತೆ ಅಂತ ಅರ್ಥ. ಹೌದಾ? ಈ ಪೆದ್ದ ರಾಣಿನ ಮದುವೆ ಆದ್ಮ್ಯಾಕೆ ಬರ್ತದಲ್ಲ ಕೋಟಿ ಕೋಟಿ, ಅದಕ್ಕೆ ಇರಬೇಕು. ಯಾವ್ದ್ಲೇನ್ ಫೋಟೋನ ತೆಸ್ಕೊಂಡೇ ಇಲ್ಲ? ಅಯ್ಯಯ್ಯೋ, ನನ್ ಎಂಡ್ರು ಬಸ್ರು ಹೆಂಗದೆ? ಸೂಪರ್ ಆಗದೆ ಅಲ್ವಾ ಶಿವಣ್ಣ? ಇದು ಗ್ರಾಫಿಕ್ಸ್ ನಾಗ ಮಾಡಿರೋ ಫೋಟೋ. ಈ ಆಪು ಗಿಪ್ಪು ಅಂತಾರಲ್ಲ, ಅದ್ರಾಗ ಮಾಡಿರೋದದು. ಈಗ ಈ ತರ ಬೇಜಾನ್ ಆಪ್ಗಳೈತೆ, ಎಲ್ಲದ್ರಲ್ಲೂ ಮಾಡ್ಬೋದು. ಅಯ್ಯೋ, ನಿನ್ ದಮ್ಮಯ್ಯ ಅಂತೀನಿ, ಇದನ್ನೆಲ್ಲ ನಿಮ್ ಮತ್ಗೆ ನೋಡಿದ್ರೆ ಕೆರ ತರ ನೋಡಿತಾಳೆ. ಸುಮ್ಕೇರೇನು? ಯಾರ ತಗೊಂಡ್ ಹೊಡಿತಾಳೆ, ಬೈತಾಳೆ ಅಂತೆಲ್ಲ ದೇವ್ರಂತ ನಮ್ಮ ಮತ್ಕೆಗೆ ಆರೋಪ ಬರ್ಸ್ತಾ ಇದ್ಯಾ? ಗೊತ್ತೇನ, ನೀನ್ ಕರೆಕ್ಟ್ ಆಗೇ ಹೇಳ್ದೆ. ಈ ನಮ್ಮಣ್ಣ ಯಾವಾಗ್ಲೂ ಸುಳ್ಳೇ ಹೇಳ್ತಾನೆ. ಅದಕ್ಕೆ ಆ ಫೋಟೋ ನೋಡಿ ನಾಚ್ಕೊಂತಾರೆ ಅಲ್ವಾ ಬಾವ? ಏ ಶಿವಣ್ಣ, ಬರೀ ನಾಚದ ನೋಡ್ತಾ ಇರೋ ಚೋಟು ಏನ್ ನಡೀತದೆ ಅಂತ. ಸೀನಾ ಬ್ಯಾಡ ಕಣ್ರಲ್ಲೋ, ನಿಮ್ ಗೊತ್ತಾಗಿಲ್ಲ ಕಣ್ರಲ್ಲೋ. ನಿಮ್ ಸಾಹಸ ಮಾಡಿ ಕೆಟ್ಟೆ ನಾನು.
ಶಿವಣ್ಣ ನೀನಲ್ಲ ಎಲ್ಲ ನಾವೇ ಮಾಡ್ತೀವಿ. ಮಿಸ್ಟರ್ ಮಾರಿಗುಡಿ ಶಿವ ಅವರೇ, ತಾವು ಅಲ್ಲಾಡ್ದೆ ನಿಂತಿದ್ದ ಜಾಗದಲ್ಲೇ ನಿಂತೀರಿ. ನಾನು ಹೊರಗೋಗಿ ಅಕ್ಕೆ ನೋಡಕ್ ಕಳಿಸ್ಲಾ? ನಿಮ್ ದಮ್ಮ ಹಾಕ್ತೀರಿ ಮುಟ್ಬಿಡ್ರಲ್ಲ, ಅದಕ್ಕೆ ಮಾತ್ರ ಕರಿಬೇಡಕಲ್ಲ, ಬೇಡಕಲ್ಲ. ಬೇಕು ನೋಡ್ಕೊಳ್ಳ. ನಾನು ಅಂದ್ರೆ ಲೇ ಎಲ್ಲ ಬಂದ್ಬಿಡ್ತಾರಕಲ್ಲ ಈಗ. ಈಗ ಅದಕ್ಕೆ ಒಬ್ರನ್ನ ಬಿಟ್ಟು ನೀವು 3 ಜನ ನನ್ನ ಜೊತೆ ಒಳಗ್ ಬನ್ನಿ. ನಾನೇನ್ ಮಾಡಿದ್ದೆ ಸೀನಾ? ಪ್ಲೀಸ್ ಪ್ಲೀಸ್ ಪ್ಲೀಸ್, ಅಲ್ಲೇನಿದೆ ಅಂತ ಹೇಳೋ. ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಪ್ಲೀಸ್ ಪ್ಲೀಸ್ ವೆಯ್ಟ್ ಮಿಸ್ಸಸ್ ಮಾರಿಗುಡಿ ಶಿವು. ಅಂಥದ್ದು ಏನಿದೆ ಅಂತನಾದ್ರೂ ಹೇಳಿ. ಎಲ್ಲಾನು ಇಲ್ಲೇ ಹೇಳ್ಬೇಕಾ? ನೀವೇ ಒಳಗ್ ಬರ್ತೀರ ತಾನೆ, ಅಲ್ಲೇ ಗೊತ್ತಾಗತ್ತೆ ತಾನೆ. ದಯವಿಟ್ಟು ಬನ್ನಿ. ಅಲ್ಲ ಸೀನಾ, ನಾನು ಬರ್ತೀನಿ. ಗರ್ಲ್ಸ್ ಪ್ಲೀಸ್, ನಾನು ಬರ್ತೀನಿ. ಬನ್ನಿ. ಯಾಕಣ ಏನಾಯ್ತು? ಒಳಗ್ ಬರುವಾಗ ಸರಿಯಾಗೇ ಇದ್ದೆ, ಈಗ ಯಾಕೆ ಹಿಂಗ ಆಡ್ತಿದ್ಯಾ? ಏನಿಲ್ರವ್ವ, ಶಿವಣ್ಣ ನೀನು ಹಸಿ ಬಾಯಿ ಕಡೆ ಬೇಡ ಕಣ್ರವ್ವ, ನಿಮ್ ದಮ್ಮ ಅಂತೀನಿ.